ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿ ಮುಕ್ಕಂಡೇಶ್ವರ ಸಮೇತ ಭದ್ರಕಾಳಿ, ಪ್ರತ್ಯಂಗಿರಾ ದೇವಿ, ಚೌಡೇಶ್ವರಿ, ಕಾಲಭೈರವೇಶ್ವರ, ವೀರಭದ್ರೇಶ್ವರ ಸ್ವಾಮಿ 11ನೇ ವರ್ಷದ ಜಾತ್ರಾ ಮಹೋತ್ಸವ ಸಂಪನ್ನ. ಸಾವಿರಾರು ಭಕ್ತಾದಿಗಳು ಭಾಗಿ, ತೀರ್ಥ ಪ್ರಸಾದ ವಿನಿಯೋಗ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದುಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ 11 ವರ್ಷಗಳಿಂದ ನೆಲೆಸಿರುವ ಶ್ರೀ ಭದ್ರಕಾಳಿ ಮತ್ತು ಪ್ರತ್ಯಂಗಿರಾ, ವೀರಭದ್ರ ಸ್ವಾಮಿ, ಚೌಡೇಶ್ವರಿ, ಕಾಲಭೈರೇಶ್ವರ ಸ್ವಾಮಿ, ಮುಕ್ಕಂಡೇಶ್ವರ ದೇವಾಲಯದ 11ನೇ ವರ್ಷದ ಜಾತ್ರಾ ಮಹೋತ್ಸವ ಸಂಪನ್ನವಾಗಿದ್ದು ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದ್ದರು. ಶ್ರೀರಂಗಪಟ್ಟಣದ ಬೇಬಿ ಮಠದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು, ಬೆಳ್ಳಾವಿ ಶ್ರೀಮದ್ ಸಂಸ್ಥಾನ ಮಠದ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನ್ರಾಜುರವರು ಸೇರಿದಂತೆ TSR ಹಾಗೂ ನಾರಾಯಣ ಸ್ವಾಮಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 3 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ವಾದ್ಯ, ಮಂಗಳ ವಾದ್ಯಗಳೊಂದಿಗೆ ಉತ್ಸವ ಮೂರ್ತಿಗಳನ್ನು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಆಲಯವನ್ನು ವಿದ್ಯುತ್ ದೀಪಾಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಆಗಮಿಸಿದ ಸಾವಿರಾರು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಇನ್ನು ಭಕ್ತಾದಿಗಳು ಕುಂಬಳಕಾಯಿ ದೀಪ, ಬೆಲ್ಲದಚ್ಚು ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ತಮ್ಮ ಹರಕೆಗಳನ್ನು ತೀರಿಸಿ ಇಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಸಕಲ ರೋಗರುಜಿನಗಳು ನಿವಾರಣೆಯಾಗುವುದೆಂದು ಭಕ್ತಾದಿಗಳು ನಂಬಿಕೆಯಿಂದ ಪುಣ್ಯ ಸ್ನಾನವನ್ನು ಕೂಡ ಮಾಡುತ್ತಿದ್ದಾರೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಯಂದು ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳುವುದಲ್ಲದೆ 3ನೇ ಶುಕ್ರವಾರದ ರಾಹು ಕಾಲದಲ್ಲಿ ಇಲ್ಲಿ ತಾಯಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳ ಕಷ್ಟ ಸುಖಗಳನ್ನು ನಿವಾರಿಸಿ ಲೋಕ ಕಲ್ಯಾಣವಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ದೇವಾಲಯದ ಸಂಸ್ಥಾಪಕರು, ಪ್ರಧಾನ ಅರ್ಚಕರಾದ ಶಿವಕುಮಾರ್ ಶಾಸ್ತ್ರಿಗಳು ಮತ್ತು ದೇವಾಲಯದ ಭಕ್ತರು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಳಪ್ಪನಹಳ್ಳಿ ಮುನ್ರಾಜುರವರು ಮಾತನಾಡಿ, ಈ ದೇವಾಲಯ ಮೊದಲು ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿದ್ದು, ಇಲ್ಲಿ ಮುಕ್ಕಂಡೇಶ್ವರ ಸ್ವಾಮಿ, ಭದ್ರಕಾಳಿ, ಪ್ರತ್ಯಂಗಿರಾ ದೇವಿಯ ಪವಾಡ ಶಕ್ತಿಗಳಿಂದ ಪಕ್ಕದ ರಾಜ್ಯಗಳಿಂದಲೂ ಕೂಡ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಪುಟ್ಟ ದೇವಾಲಯ ಎಂದು ಜಾತ್ರೆ ನಡೆಯುವ ಮಟ್ಟಕ್ಕೆ ಸಾವಿರಾರು ಭಕ್ತರನ್ನು ಆಕರ್ಷಿಸಿ ಅವರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡುವ ಕ್ಷೇತ್ರವಾಗಿದ್ದು, ತಾಯಿಯ ಆಶೀರ್ವಾದ ಸಕಲ ಭಕ್ತ ಜನಕೋಟಿಗೆ ದೊರಕಲಿ ಎಂದು ಶುಭ ಹಾರೈಸಿದ್ದಾರೆ. ಕಾಳಪ್ಪನಹಳ್ಳಿ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯತಿಯ ಕಾಳಪ್ಪನಹಳ್ಳಿಯಲ್ಲಿ ಭದ್ರಕಾಳಮ್ಮನ 11ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಮೊದಲು ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಟಿ ನಾಗರಾಜ ಶಾಸ್ತ್ರಿಗಳು ಹಾಗೂ ಬಸವರಾಜಪ್ಪ ಆರಾಧ್ಯರು ಬಸವಣ್ಣ ದೇವಸ್ಥಾನ ಪೂಜಾರರಾಗಿದ್ದರು. ಈಗ 11ನೇ ವರ್ಷಕ್ಕೆ ರಾಜ್ಯಾದ್ಯಂತ ಹೊರಗಡೆ ರಾಜ್ಯದವರೆಗೂ ಕೂಡ ಇವತ್ತು ಇಲ್ಲಿ ವಿಶೇಷವಾಗಿ ಒಳ್ಳೆಯ ಪೂಜೆ ನಡೀತಾ ಇದೆ. ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇದೆ. ಇಲ್ಲಿ ಆ ತಾಯಿಯ ಭಕ್ತಿ ಕೃಪೆಯಿಂದ ಎಲ್ಲರ ಆರೋಗ್ಯ, ಅವರ ಕಷ್ಟಗಳು, ಅವರ ನೋವುಗಳು ಎಲ್ಲವೂ ದೂರವಾಗಿ ಅವರ ಒಳ್ಳೆಯ ಜೀವನವನ್ನು ಸಾಗಿಸಲು ಈ ತಾಯಿ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇದೆ. ನಾನು ಇದೇ ಗ್ರಾಮದಲ್ಲಿ ಇದ್ದಂಥವನು. ಒಂದು ಚಿಕ್ಕ ಗುಡಿ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಇನ್ನು 12ನೇ ವಾರ್ಷಿಕೋತ್ಸವದಲ್ಲಿ 101 ಅಡಿ ತಾಯಿಯ ಜಗನ್ಮಾತೆಯ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹಾಯ ಹಸ್ತ ನೀಡಿ ನೀವು ಆ ತಾಯಿಯ ಒಂದು
ವಿಗ್ರಹಕ್ಕೆ ನಿಮ್ಮೆಲ್ಲರ ಸಹಾಯಧನವನ್ನು ನಾವು ದಯವಿಟ್ಟು ಕೋರುತ್ತೇವೆ. ಇಲ್ಲಿ ಊಟ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಹಾಗೂ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಈಗ ಮೊದಲು ಒಂದು ಊರಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಇಡೀ ಗ್ರಾಮ ಹಾಗೂ ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ಕೂಡ ಭದ್ರಕಾಳಮ್ಮನ ಒಂದು ಕೃಪಾ ಕಟಾಕ್ಷ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ 11ನೇ ವರ್ಷದ ವಾರ್ಷಿಕೋತ್ಸವವನ್ನು ಆನಂದದಿಂದ ಸಂತೋಷದಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರ ಮನುಪಮಾನ್ ಪಂಚಸೂತ್ರ ಕೃತ ಒಂದೇ ಪಂಚಾಚಾರ್ಯನ್ ಜಗದ್ಗುರುನ್. ಕಾಳ್ಪನಹಳ್ಳಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಕುಗ್ರಾಮ ಇದು. ಹೊಸಕೋಟೆ ತಾಲೂಕಿನ ಈ ಒಂದು ಗ್ರಾಮದಲ್ಲಿ ಭದ್ರಕಾಳಿ ಮತ್ತು ಪ್ರತ್ಯಂಗಿರ ಶಕ್ತಿಪೀಠ ಅಂತೇಳಿ ಸ್ಥಾಪನೆಗೊಂಡು ಇಂದಿಗೆ 11 ವರ್ಷಗಳಾಯಿತು. ಅದಕ್ಕೂ ಮೊದಲು ಪೂರ್ವದಲ್ಲಿ ನಾಗರಾಜ ಶಾಸ್ತ್ರಿಗಳು ಶಾಸ್ತ್ರವನ್ನು ಹೇಳ್ಕೊಂಡು ಬರ್ತಾ ಇದ್ದಂಥದ್ದು. ಅವರು ಒಂದು ಬಾರಿ ಯಾವುದೋ ಒಂದು ಪೂಜೆಯನ್ನು ಮಾಡಿಸ್ಲಿಕ್ಕೆ ನದಿ ದಡದಲ್ಲಿ ಹೋದಾಗ ಆ ಒಂದು ಶಕ್ತಿ ದೇವತೆ ಪೀಠ ಅವರಿಗೆ ಸಿಕ್ಕಿದೆ. ಅಲ್ಲಿಂದ ಪ್ರಾರಂಭಗೊಂಡಂಥ ಈ ಒಂದು ಶಕ್ತಿಪೀಠದಲ್ಲಿ ಭದ್ರಕಾಳಿ ತಾಯಿ ಸಮೇತ ಈ ಒಂದು ಸ್ಥಾಪನೆಗೊಂಡು ಅಲ್ಲಿಂದ ಶುರುವಾದಂಥದ್ದು ಇವತ್ತು ಬಹಳ ಬೃಹದಾಕಾರವಾಗಿ ಈ ದೇವಾಲಯ ನಡ್ಕೊಂಡು ಬರ್ತಾ ಇದೆ. ಇದು 11ನೇ ವರ್ಷದ ಜಾತ್ರಾ ಮಹೋತ್ಸವ. ಇವತ್ತು ಆಧುನಿಕ ಕಾಲದಲ್ಲಿ ವಿಜ್ಞಾನ ಎಷ್ಟೇ ಬೆಳೆದರೂ ಸಹ, ತಂತ್ರಗಾರಿಕೆ ಎಷ್ಟೇ ಇದ್ದರೂ ಸಹ ದೇವರನ್ನು ಮೊರೆ ಹೊಕ್ಕುವಂಥ ಜನರು ಇವತ್ತಿಗೂ ಈ ಭಾರತೀಯ ಸಂಸ್ಕೃತಿಯಲ್ಲಿ ಈ ದೇಶದಲ್ಲಿ ನಾವು ಕಾಣ್ತಾ ಇದ್ದೇವೆ. ಇವತ್ತು ನಾನು ಬೆಳಗಿನಿಂದಲೂ ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಎಷ್ಟೊಂದು ಜನ ತನ್ನದೇ ಆದಂಥ ಹರಕೆಗಳನ್ನು ಹೊತ್ತು ಆ ದೇವರ ಮೊರೆ ಹೋಗ್ತಾ ಇರುವಂಥದ್ದನ್ನು ನಾವೆಲ್ಲರೂ ಇಲ್ಲಿ ಕಾಣ್ತಾ ಇದ್ದೇವೆ. ನಿಜಕ್ಕೂ ಆ ದೈವಶಕ್ತಿ ನೋಡಿ. ಇವತ್ತು ಒಬ್ಬ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡ್ಕೊಳ್ತಾ ಇರೋಂಥ ವ್ಯಕ್ತಿ ಕೊನೆಯಲ್ಲಿ ಅವರು ಡಾಕ್ಟ್ರು ಒಂದು ಮಾತನ್ನು ಹೇಳ್ತಾರೆ ಅವ್ರಿಗೆ, ಇದರ ಮೇಲೆ ಎಲ್ಲ ಪ್ರಯತ್ನಗಳು ಮುಗಿದಿದೆ, ಇನ್ನೇನಿದ್ರೂ ಆ ಒಂದು ದೇವರ ಪ್ರಯತ್ನ ನಿಮ್ಮ ಮೇಲೆ ಆಗಬೇಕು, ಆ ದೇವರ ಕೃಪೆ ಆದರೆ ಎಲ್ಲವೂ ಸರಿ ಹೋಗ್ತದೆ ಅಂತೇಳಿ ಅಂತಹ ಒಬ್ಬ MBBS ಮಾಡಿರೋಂಥ ಒಬ್ಬ ಡಾಕ್ಟ್ರು ಹೇಳ್ತಾ ಇದ್ದಾರೆ ಅಂತಂದರೆ, ದೇವರನ್ನೇ ಕೊನೆ ತೋರಿಸ್ತಾರೆ ಅಂತಂದರೆ ಆ ದೇವರೇ ಎಲ್ಲಕ್ಕೂ ಕಾರಣ. ಆ ಒಂದು ಮೂಲವನ್ನು ಹಿಡ್ಕೊಂಡು ಇವತ್ತು ಈ ಜನ ಕಾಳ್ಪನಹಳ್ಳಿ ಕ್ಷೇತ್ರದಲ್ಲಿ ಈ ಶಕ್ತಿಪೀಠದಲ್ಲಿ ನಾಗರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ದೇವರಿಗೂ ಭಕ್ತರಿಗೂ ಮಧ್ಯದಲ್ಲಿ ಶಾಸ್ತ್ರಿಗಳು ಏನು ಮಾಡ್ತಾ ಇದ್ದಾರೆ, ನಾಗರಾಜ ಶಾಸ್ತ್ರಿಗಳು ಅಂದರೆ ಮಾಟ ಮಂತ್ರ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅವರು ಮಾಡ್ತಾ ಇರೋದಿಷ್ಟೇ, ಭಕ್ತರ ಹರಕೆಯನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ದೇವರ ಆಶೀರ್ವಾದ ನಿಮಗೆ ಸದಾ ಇರ್ತದೆ ಅಂತೇಳಿ ಪೂಜೆ ಮಾಡಿ ಆಶೀರ್ವಾದ ಮಾಡಿ ಕಳಿಸುವಂಥದ್ದು. ಎಷ್ಟೋ ಜನ ಹರಕೆಯನ್ನು ಹೊತ್ಕೊಂಡು ಬಂದವರು ಅವ್ರದ್ದೆಲ್ಲ ಬಯಕೆಗಳು ತೀರಿದಾಗ ಅವರದೇ ಆದಂಥ ಒಂದು ಸೇವೆಯನ್ನು ಈ ಕ್ಷೇತ್ರಕ್ಕೆ ಸಲ್ಲಿಸ್ತಾ ಇರೋದನ್ನು ನೀವೆಲ್ಲರೂ ಪ್ರತ್ಯಕ್ಷದರ್ಶಿಗಳಾಗಿ ನೋಡ್ತಾ ಇದ್ದೇವೆ. ಈ ಶಕ್ತಿಪೀಠ ಎಷ್ಟು ಬೇಗ ಬೆಳೀತು ಅಂತಂದರೆ ಅಷ್ಟೊಂದು ಪವಾಡವನ್ನು ಹೊಂದಿರುವಂಥ ತಾಯಿ ಜಗನ್ಮಾತೆ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂಥದ್ದು. ಆ ತಾಯಿ ಕೃಪೆಗೆ ಯಾರ್ಯಾರು ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಇವತ್ತು ಒಂದು ವಿಶೇಷವನ್ನು ಕಂಡೆ ನಾನು. ತಾಯಿಯಲ್ಲಿ ಬಂಗಾರದ ಹಸ್ತವನ್ನು ತಾಯಿಗೆ ಮಾಡಿಸ್ಕೊಟ್ಟಿದ್ದಾರೆ ಮೆಡ್ರಾಸ್ನವ್ರು ಯಾರೋ ಭಕ್ತರು ಅಂತೇಳಿ. ಅವರ ಸಂಕಲ್ಪ ಅವ್ರಿಗೆ ನೆರವೇರಿದಾಗ ಆ ಒಂದು ಹರಕೆಯನ್ನು ತಂದು ತೀರಿಸಿದ್ದಾರೆ. ಸುಮ್ಮನೆ ಯಾರೂ ಬರೋದಿಲ್ಲ. ಆ ದೇವಿಯ ಕೃಪೆ ಅವರ ಮೇಲೆ ಆದಾಗ ಆ ಒಂದು ಪ್ರಭಾವದಿಂದ ಇಲ್ಲಿ ನಡೀತಾ ಇದೆ ನಿತ್ಯ ದಾಸೋಹ. ಇವತ್ತು ಈ ಕೋಲಾರ ಜಿಲ್ಲೆಯಲ್ಲಿ ನಾನು ನೋಡಿದಂಗೆ ಇವತ್ತು ನಿತ್ಯ ದಾಸೋಹ ಸಮೇತ ಇಲ್ಲಿ ನಡೀತಾ ಇರೋ ದೇವಾಲಯ ಅಂತಂದರೆ ಈ ಒಂದು ಭದ್ರಕಾಳಿ ಶಕ್ತಿಪೀಠ. ಭಕ್ತರು ಬಂದವರು ಯಾರೂ ನೊಂದು ಹೋಗಬಾರ್ದು, ಹರಿಸಿ ಕಳಿಸಬೇಕು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಮುಗ್ಧ ಜೀವಿ ನಾಗರಾಜ ಶಾಸ್ತ್ರಿಗಳು. ಯಾವುದೇ ಮಾಟ ಮಂತ್ರಗಳ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಅವರು ಓದಂಥವ್ರು ಅಲ್ಲ. ದೇವರನ್ನು ಪ್ರಾರ್ಥನೆ ಮಾಡಿ ದೇವರಿಂದ ಏನು ಆಶೀರ್ವಾದ ಆಗ್ತದೆ ಆ ಭಕ್ತರಿಗೆ ಅದನ್ನು ನೆರವೇರಿಸ್ಕೊಂಡು ಬರ್ತಾ ಇದೆ. ಇದು ಯಶಸ್ವಿಯಾಗಿ ಮುಂದೆನೂ ಸಹ ಬೆಳೀಲಿ, ಇದೇ ರೀತಿ ಬೆಳ್ಕೊಂಡು ಹೋಗಲಿ ಅಂತೇಳಿ ನಾನು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತೇನೆ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಗೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತಭ್ಯಂ ಭದ್ರಕಾಳಿಯೇ ನಮಃ. ಶ್ರೀ ಕ್ಷೇತ್ರ ಭದ್ರಕಾಳಿ
ಮುಕ್ಕಂಡೇಶ್ವರ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳು ನಿವಾರಣೆ ಮಾಡಿ ಅವರ ಕೇಳಿದ ವರಗಳನ್ನು ಕೊಡುತ್ತಾ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ನೀಡಿ ಈ ಕ್ಷೇತ್ರಕ್ಕೆ ಗ್ರಾಮದೇವತೆಯಾಗಿ ಮತ್ತು ನಾನಾ ಕಡೆಯಿಂದ ಬಂದಂಥ ಭಕ್ತರ ಅವರ ಕಣ್ಣೀರನ್ನು ಒರೆಸಿ ಅವರ ಕೇಳಿದ ಪ್ರಸಾದವನ್ನು ಕೊಡುವಂಥದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮತ್ತು ಮುಕ್ಕಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥದ್ದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವರ್ಷನೂ ಅಮ್ಮನವರು ಪ್ರತಿಷ್ಠಾಪನೆ ಆದ ಕಾಲದಿಂದ ಇಂದಿನವರೆಗೂ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಹಾಗಾಗಿ ಇದು ವರ್ಷ 11ನೇ ವರ್ಷ ಜಾತ್ರಾ ಮಹೋತ್ಸವ. 11ನೇ ವರ್ಷ ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಪ್ರಾರಂಭ ಆಯಿತು. ಇಂದು ಸಂಜೆ ಕೊನೆಗೊಂಡಿದೆ. ಆ ಜಾತ್ರೆಯ ವಿಶೇಷತೆ ಏನಂತಂದರೆ ಎಲ್ಲ ಭಕ್ತರನ್ನು ಕರೆದು ವಿಶೇಷವಾಗಿ ಅಮ್ಮನವ್ರಿಗೆ ಅಲಂಕಾರವನ್ನು ಮಾಡಿ ದೇವಾಲಯವನ್ನು ಅಲಂಕರಿಸಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿ ಹೋಮ ಹವಗಳನ್ನು ಮಾಡಿ ಪೂಜೆ ಮಾಡುವಂಥದ್ದು ವಿಶೇಷ. ವರ್ಷ ಪೂರ್ತಿ ಅಮ್ಮನವರು ಏನು ಅಂದರೆ ವಿಶೇಷ ಬರಂತ ಭಕ್ತರ ಕಷ್ಟಗಳನ್ನು ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದಾದರೆ ಈ ಜಾತ್ರೆಯಲ್ಲಿ ತಾಯಿ ವಿಶೇಷವಾದ ಅಲಂಕಾರವನ್ನು ಮಾಡಿ ಗರ್ಭದ ಗುಡಿಯಲ್ಲಿ ತ್ರಿಪುರ ಸುಂದರ ಸ್ವರೂಪವಾಗಿ ಕೂತಿರುವಂಥದ್ದು ತಾಯಿ ಮಹಾಭದ್ರಕಾಳಿ ಸಮೇತವಾಗಿ. ಹಾಗಾಗಿ ಬಂದಂಥ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿ ಅವರು ಕೇಳಿದ ಪ್ರಸಾದವನ್ನು ಕೊಟ್ಟು ಅವರಿಗೆ ಅರಿಸಿಕೊಡುವಂಥ ಕೆಲಸ ಮಾಡುವಂಥದ್ದು ಅಮ್ಮನವರ ಒಂದು ಅನುಗ್ರಹ. ಹಾಗಾಗಿ ಇವತ್ತು ವಿಶೇಷವಾಗಿ ಸುಮಾರು ಒಂದು 6,000 ಜನಕ್ಕೆ ಅಮ್ಮನವರ ದರ್ಶನ ಆಗಿದೆ ಮತ್ತು ವಿಶೇಷವಾಗಿ ಪ್ರಸಾದದ ವ್ಯವಸ್ಥೆ ಇದೆ. ನಿನ್ನೆ ಪ್ರಾರಂಭ ಆಗಿರುವಂಥದ್ದು ಇದು ಸಂಜೆವರೆಗೂ ಸಹ ಪ್ರಸಾದದ ವ್ಯವಸ್ಥೆ ಇರ್ತದೆ. ಭಕ್ತರಿಗೆ ಹಸುವನ್ನು ನಿಗಲಾಡಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಜಗತ್ತಿಗೆ ತಾಯಿಯಾಗಿ ಎಲ್ಲರಿಗೂ ಕಾಪಾಡುವಂಥ ಆ ಭದ್ರಕಾಳಿ ಅಂತಂದರೆ ಬಹಳಷ್ಟು ವಿಶೇಷ. ಹಾಗಾಗಿ ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ ಆಗಿ 7 ಗಂಟೆ 30 ನಿಮಿಷಕ್ಕೆ ಮಹಾಮಂಗಳಾರತಿ ಆಯಿತು. ಅದಾದ ನಂತರ 10 ಗಂಟೆ 30 ನಿಮಿಷಕ್ಕೆ ಭದ್ರಕಾಳಿ ಪ್ರಧಾನ ಹೋಮ ಆಯಿತು. ಪ್ರಧಾನ ಹೋಮ ಆದ ನಂತರ 11 ಗಂಟೆಗೆ ಪ್ರಾಕೋರಸ್ಥವಾಗಿ ಪೂರ್ಣಾವತಿ ಆಗ್ತು. ಪೂರ್ಣಾವತಿ ಆದ ನಂತರ ಮಹಾಮಂಗಳಾರತಿ ಆದ ನಂತರ 12 ಗಂಟೆ 30 ನಿಮಿಷಕ್ಕೆ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಭದ್ರಕಾಳಿ ಚೌಡೇಶ್ವರಿ ಸಮೇತವಾಗಿ ಮೆರವಣಿಗೆ ಸಹ ಏರ್ಪಡಿಸಿರುವಂಥದ್ದು ಬಹಳಷ್ಟು ವಿಶೇಷ. ಇದರಲ್ಲಿ ತಮಟೆ ವಾದ್ಯ, ಡೊಳ್ಳು ಕುಣಿತ ಮತ್ತು ವೀರಗಾಶಿ ಕುಣಿತ, ಮಂಗಳವಾದ್ಯ, ಹಲವಾರು ವಾದ್ಯಗಳನ್ನು ಕರೆಸಿ ಅಮ್ಮನ ತೃಪ್ತಿಪಡಿಸುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಈ ಕೈಲಾಸ ಇಲ್ಲೇ ನಾವು ನೋಡುವಂಥದ್ದು ಇರ್ತದೆ. ಹಾಗಾಗಿ ನೋಡಬೇಕಾದ್ರೆ 2 ಕಣ್ಣು ಸಹ ನಮ್ಮ ಸಾಲೋದಿಲ್ಲ ಆ ವೈಭವ ನೋಡಬೇಕಾದ್ರೆ. ಹಾಗಾಗಿ ಈ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತರಿಗೂ ಅಮ್ಮನ ಆಶೀರ್ವಾದ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ, ಜಗತ್ತಿಗೆ ಆ ತಾಯಿ ಅನುಗ್ರಹ ನೀಡಲಿ, ಸಂಕಷ್ಟಗಳ ಅತಿವೇಗದಲ್ಲಿ ಪರಿಹಾರ ಮಾಡಲಿ. ಈ ಜಗತ್ತಿಗೆ ಆ ತಾಯಿ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾನು ನನ್ನದು ಎನ್ನ ಅಹಂಕಾರವನ್ನು ತೊಳೆದು ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ. ಮಂಗಳವಾರ, ಭಾನುವಾರ ವಿಶೇಷ ದಿನಗಳಿರ್ತದೆ ಮತ್ತು ಪೌರ್ಣಮಿ ಮತ್ತು ಅಮಾವಾಸ್ಯೆಗಳು ವಿಶೇಷ ದಿನಗಳಿರ್ತದೆ. ಇಲ್ಲಿ ವಾರದಲ್ಲಿ 3 ಟೈಮ್ ಅಮ್ಮನವರ ದರ್ಶನ ಅರ್ಕೆಕನ್ನು ಕಟ್ಟಿ ದೀಪ ಹಚ್ಚುವಂಥದ್ದು, ಕುಂಬಳಕಾಯಿ ದೀಪ ಹಚ್ಚೋದಂತ ಇರ್ತದೆ. ವಾರದಲ್ಲಿ 3 ವಾರ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾದ ಪೂಜೆ ಇರ್ತದೆ. ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರ್ತದೆ. ಮತ್ತು ತಿಂಗಳಲ್ಲಿ 3ನೇ ಶುಕ್ರವಾರ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಆ ಶುಕ್ರವಾರ ರಾಹುಕಾಲದಲ್ಲಿ ಯಾಕಪ್ಪ ವಿಶೇಷವಾಗಿ ಅಭಿಷೇಕ ಮಾಡಬೇಕಂತಂದರೆ ಈಗ ತುಂಬ ದಿನಗಳಿಂದ ಬರ್ತದೆ, ಅವರ ಕಷ್ಟಗಳು ನಿವಾರಣೆ ಆಗಲ್ಲ, ಅವ್ರಿಗೇನೋ ಸಮಸ್ಯೆ ಇರ್ತದೆ. ಹಾಗಾಗಿ ಆ ಭಕ್ತರಿಗೋಸ್ಕರವಾಗಿ ರಾಹುಕಾಲದಲ್ಲಿ 10 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರಿಗೆ ರುದ್ರಾಭಿಷೇಕವನ್ನು ಮಾಡಿ ಮಹಾಸಂಕಲ್ಪವನ್ನು ಮಾಡೋದು. ಯಾರು ನಿನ್ನ ಬೇಡಿ ಬರ್ತಾರೋ ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ನೀಡುತ್ತಾಯಿ ಅಂತೇಳಿ ಮಹಾಸಂಕಲ್ಪವನ್ನು ಮಾಡಿ ರಾಹುಕಾಲದಲ್ಲಿ ಅಭಿಷೇಕ ನಡೆಸಿದ್ದಾದರೆ ಆ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು. ಆ ಜಗತ್ತಿಗೆ ತಾಯಿ, ಆ ಜಗತ್ತಿಗೆ ತಂದೆಯಾದಂಥ ಒಂದೇ ಗರ್ಭದಲ್ಲಿ ಕೂತಿರುವಂಥ ಪರಮೇಶ್ವರನ ಅನುಗ್ರಹ ಮತ್ತು ಆ ತಾಯಿ ಭದ್ರಕಾಳಿ ಅನುಗ್ರಹ ಎಲ್ಲರೂ ಸಿಗಲಿ. ಕ್ಷೇತ್ರ ನೆಲೆಸಿರುವಂಥ ಚೌಡೇಶ್ವರಿ ಮತ್ತು ಕಾಲಭೈರವ ಮತ್ತು ಮಹಾವರ್ತಂಗಿರಿ ದೇವಿ, ಗುರು ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರದಲ್ಲಿ ಬಂದು ಆ ದೇವಿಯ ಅನುಗ್ರಹ ಪಡೆದರೆ ನಿಮ್ಮ ಸಂಕಷ್ಟಗಳ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.